ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಅಮೋಕ್ ಶ್ರೀವಾಸ ಮಾತಾಡ್ತಾ ಇದ್ದೀನಿ. ನಾನು ಮೋಸ್ಟ್ ಅವೈಟೆಡ್ ಮತ್ತು ನನ್ನ ಡ್ರೀಮ್ ಡೆಸ್ಟಿನೇಷನ್ ಆದಂತ ಕೇದಾರ್ನಾಥ್ಗೆ ಹೊರಟಿದ್ದೀನಿ ಫ್ರೆಂಡ್ಸ್. ಹೊರಡೋಕ್ಕಿಂತ ಮುಂಚೆ ಬ್ಯಾಕ್ ಪ್ಯಾಕಿಂಗ್ ನ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತಿನ ಡೇಟ್ ಬಂದು 28ನೇ ತಾರೀಕು ಸೆಪ್ಟೆಂಬರ್. ಏನಪ್ಪ ಈಗ ನಾನು ಫೇಸ್ ಮಾಡ್ತಿರೋ ಚಾಲೆಂಜ್ ಅಂತ ಅಂದ್ರೆ, ನಾಳೆ ಕರ್ನಾಟಕ ಬಂದಿದೆ. ನಾನು ಟ್ರಾವೆಲ್ ಮಾಡ್ತಾ ಇರೋದು ಮೈಸೂರಿಂದ. ಇಷ್ಟು ಚಾಲೆಂಜಸ್ ನಡುವೆ ಪ್ರೀಪಾನ್ ಮಾಡ್ಕೊಂಡು ನನ್ನ ಪ್ಲಾನ್ಸ್ಗಳನ್ನ ನಾನು ಇವತ್ತೇನೆ ನೋಡ್ತಾ ಇದ್ದೀನಿ. ಬೆಂಗಳೂರಿಗೆ ಫ್ಲೈಟ್ ನ ನಾವು 1 ತಿಂಗಳು ಮುಂಚೆನೆ ಬುಕ್ ಮಾಡಿದ್ವಿ. ಬಟ್ ಅಲ್ಲಿ ನೋಡಿದ್ರೆ ಮತ್ತೆ 15 ಡೇಸ್ ಬಿಟ್ಕೊಂಡು ಅವರು ಇಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಸೊ ದಟ್ ನಿಮ್ಗೆ ರೀಫಂಡ್ ಮಾಡ್ತೀವಿ ಅಂತ ಅಂದ್ಬಿಟ್ರು. ಸೊ ರೀಫಂಡ್ ಅವ್ರು ದುಡ್ಡು ಮಾಡ್ಬಿಡ್ತಾರೆ ಗೆಳೆಯರೆ. ಬಟ್ ಏನು ಅಂತ ನಮ್ಗೆ ಕಂಪ್ಲೀಟ್ ದುಡ್ಡು ನಮ್ ಕೈಗೆ ಸೇರೋದಿಲ್ಲ. ನಮ್ಗೆ ಇದ್ದಂತಹದ್ದು ಇದೊಂದೇ ಫ್ಲೈಟ್ ವಿಚ್ ಇಸ್ ಏರ್ ಏಷ್ಯಾ ಫ್ರೈಡೆ ಮಧ್ಯಾಹ್ನ ಹೊರಡುವಂತ ಫ್ಲೈಟ್. ಇದೊಂದೇ ನಮಗೆ 5500 ಅರೌಂಡ್ ಅಲ್ಲಿ ಸಿಕ್ಕಿದ್ದು. ಸೊ ಆ ಫ್ಲೈಟ್ ನಾವು ಕ್ಯಾಚ್ ಮಾಡಕ್ಕೆ ಹೊರಡ್ತಾ ಇದೀವಿ. ಇದಿಷ್ಟು ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಕ್ಕೆ ಅಂತ ರೆಡಿ ಮಾಡ್ಕೋತಾ ಇದೀನಿ. ನೀವು ನೋಡ್ಬೋದು, ಇದೊಂದು ಸಪ್ರೇಟ್ ಬ್ಯಾಗ್ ಮಾಡ್ಕೊಂಡಿದೀನಿ. ಈ ಸಪ್ರೇಟ್ ಬ್ಯಾಗ್ ಅಲ್ಲಿ ನನಗೆ ಕೇದಾರ್ನಾಥ್ಗೆ ಟ್ರೆಕ್ ಮಾಡೋದಕ್ಕೆ ಏನೇನ್ ಬೇಕು ಆ ಬ್ಯಾಗ್ ಅದಷ್ಟು ಲಗೇಜಸ್ ಗಳನ್ನ ಇಲ್ಲಿ ಇಟ್ಕೊಂಡಿದೀನಿ. ಇನ್ ಮಿಕ್ಕಿದಷ್ಟು ಲಗೇಜಸ್ ಗಳನ್ನ ನಾನು ಇನ್ನೊಂದು ಬ್ಯಾಗಿಗೆ ಹಾಕ್ತಾ ಇದೀನಿ. ಸೊ ದಟ್ 2 ಬ್ಯಾಗ್ ನ ಕಂಪಾರ್ಟ್ಮೆಂಟ್ ಮಾಡ್ಕೊಂಡು ಒಂದನ್ನ ಕ್ಯಾಬಿನ್ ಅಲ್ಲಿ ಇಟ್ಕೋತೀನಿ, ಇನ್ನೊಂದನ್ನ ಲಗೇಜ್ಗೆ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಆಲ್ರೆಡಿ ಸಿಕ್ಕಿದ್ದೆ ಹಳೆ ವಿಡಿಯೋದಲ್ಲಿ ದಟ್ ನಾನು ಮೈಸೂರಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ. ಟೈಮಿಗೆ ಬಂದಿದೆ, ಸಮಯ ಆಗಿದೆ ಕರೆಕ್ಟಾಗಿ 2:30. ನಾವು ಮೈಸೂರಿಂದ ಬಿಟ್ಟು ಮೈಸೂರು ಬ್ಯಾಂಗ್ಳೂರ್ ಹೈವೇಲಿ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಇವತ್ತು ಇದ್ದಾರೆ ನನ್ನ ಡ್ರಾಪ್ ಮಾಡೋದಕ್ಕೆ ನನ್ನ ತಮ್ಮ ಹಾಗೂ ನಮ್ಮ ಮಮ್ಮಿ ಇಬ್ರು. ಇಲ್ಲಿಂದ ಆಚೆಗೆ ನಾನು ಫ್ಲೈಟ್ನ ಹಿಡಿಯೋಕ್ಕೆ ನಾಳೆ ಹೋಗ್ತೀನಿ. ಸೊ ಇವತ್ತು ಹೋಗಿ ನಮ್ಮ ಮಾಮನ ಮನೇಲಿ ಸ್ಟೇ ಆಗ್ತಾ ಇದ್ದೀನಿ. ಇವಾಗ ನನಗೆ ಕೇದಾರ್ನಾಥ್ ವೈಬ್ಸ್ ಇಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ಇಟ್ಸ್ ಸೋ ಮಚ್ ಡ್ರೆಸ್ಲಿಂಗ್. ಇಲ್ಲಿ ನನಗೆ ಆ ವೈಬ್ಸ್ ಇಲ್ಲಿಂದ ಈಗಲೇ ಸಿಗಕ್ಕೆ ಸ್ಟಾರ್ಟ್ ಆಗ್ತದೆ. ನನಗೆ ಇರೋಂಥ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇವತ್ತು ಡೇಟು. ಈಗ ಫ್ಲೈಟ್ಗೆ ಹತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ಕಡೆಗೆ. ಬ್ಯಾಡ್ರಾಯನ್ಪುರದಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮಾಮ ಮತ್ತು ನಮ್ಮಮ್ಮ ಮತ್ತು ನನ್ನ ತಮ್ಮ ಮತ್ತು ನಮ್ಮ ಮಾವನ ಮಗ ಎಲ್ಲ ಬಂದು ನನ್ನ ಡ್ರಾಪ್ ಮಾಡೋಕ್ಕೆ ಅಂತ ನನ್ನ ಜೊತೆ ಬರ್ತಾ ಇದ್ದಾರೆ. ನಟ್ಟು ಮೂಲಕ ನಾವೀಗ ನಮ್ಮ ಫ್ಲೈಟ್ನ ಕ್ಯಾಚ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ತನಕ ಒಂದಷ್ಟು ಒಳ್ಳೆ ಎಂಜಾಯ್ಮೆಂಟ್ ನಡೀತು ಫ್ರೆಂಡ್ಸ್ಗಳ ಜೊತೆ ಕುತ್ಕೊಂಡು ಹರಟೆ ಓಡ್ಕೊಂಡು. ನಮಗೆ ಒಂದು 3-4 hours ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಮಾಡಿಕೊಂಡು ಈಗ ನಮಗೆ 2:20ಗೆ ಒಂದು ಫ್ಲೈಟ್ ಇದೆ, ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಒಂದು ಟ್ರಾವೆಲಿಂಗ್ ಕಂಟಿನ್ಯೂ ಆಗುತ್ತೆ. ಧನುಶ್ರೀ ಟ್ರೈ ಮಾಡಿ. ದಿಸ್ ಇಸ್ ಧನುಶ್ರೀ ಆ್ಯಂಡ್ ಇಲ್ಲಿ ಅರೌಂಡ್ ನಮ್ಮ ಇನ್ನೊಬ್ಬ ಪ್ಯಾಸೆಂಜರ್ ನಮ್ಮ ಫ್ರೆಂಡ್. ಸೊ ಇನ್ನೂ 3 ಜನ ಇದ್ದಾರೆ. ದೇ ವಿಲ್ ಬಿ ಕ್ಯಾಚಿಂಗ್ ಅಸ್ ಅಟ್ ಡೆಲ್ಲಿ. Few moments later. ಏನು ಅಂತಂದರೆ ಒಳ್ಳೆ ಕ್ರೇಜಿ ಥಿಂಗ್ ಆಯ್ತು. ಈಗ ಫ್ಲೈಟ್ ಹಿಡಿಯೋಕೆ ಅಂತ ಬಂದು ವೆಯ್ಟ್ ಚೆಕ್ ಮಾಡಿಸ್ಬೇಕಿತ್ತು ಬ್ಯಾಗ್ದು. ಇನ್ನೇನು ಚೆಕ್ ಮಾಡಿಸಿ ಹೊರಡಬೇಕು ಅಷ್ಟರಲ್ಲಿ ಟಮಾರ್ ಅಂತ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು. ಯು ಟೂ ಲೇಟ್ ಸರ್, 20 minutes ಬಂದಿದ್ದ. ಲೇಟಾಗಿ ಬಂದಿದ್ದೀರಾ ನೀವು. ಬೇಗ ಇಷ್ಟು ಲೇಟಾಗಿ ಬಂದರೆ ನಿಮಗೆ ಫ್ಲೈಟ್ಸ್ಗಳನ್ನ ನಾವು ಪ್ರೊವೈಡ್ ಮಾಡೋಕ್ಕಾಗಲ್ಲ. ಇಟ್ಸ್ ಟೂ ಲೇಟ್, ನೀವು ಇಲ್ಲಿಂದ ಹೊರಡೋಕ್ಕಾಗಲ್ಲ ಅಂತ. ನಮಗೆ ಸಡನ್ನಾಗಿ ಫುಲ್ಲು
ಬಾಡಿಲಿ ಏನೇನಿದೆ ಅದೆಲ್ಲ ತೆಗೆದು ಹಂಗೆ ಬಾಯಿಗೆ ಬಂದ್ಬಿಡ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನಂತೂ ಇರೋ ಬರೋ ದೇವ್ರಗಳ ಮೇಲೆಲ್ಲ ಹರಕೆ ಹೊತ್ಕೊಂಡು ಏನಪ್ಪ ಇದು ಹಿಂಗಾದ್ರು ಮಾಡಿ ಹೋಗ್ಬೇಕಲ್ಲಪ್ಪ ಅಂತ ಅಂದ್ಕೊಂಡು ಫಾರ್ ಅವರ್ ಗುಡ್ ಡೀಡ್ಸ್ ಏನೋ ಗೊತ್ತಿಲ್ಲ, ಅಥವಾ ಏನಂತಾರೆ ಇದು ದೇವ್ರ ಆಶೀರ್ವಾದನೇ ಶ್ಯೂರ್ ಅದು. ಮತ್ತೆ ನಮಗೆ 7 o'clockಗೆ 7 PM ಇನ್ನೊಂದು ಡೆಲ್ಲಿ ಫ್ಲೈಟ್ ಇದೆ ಅಂತ ಗೊತ್ತಾಯಿತು. ಸೊ ದಟ್ ನಮಗೆ ಏನು ಸರ್ವಿಸ್ ಚಾರ್ಜ್ ಇಲ್ಲದೇ ಪೂರ್ತಿ ಕಂಪ್ಲೀಟಾಗಿ ನಮ್ಮದು ಟಿಕೆಟ್ಸ್ನ ರೀಶೆಡ್ಯೂಲ್ ಮಾಡಿ ಇನ್ನೊಂದು ಫ್ಲೈಟ್ಸ್ಗೆ ಮಾಡಿಕೊಟ್ಟಿದ್ರು. ಈ ಸತಿ ಡಿಲೇ ಮಾಡ್ಕೊಳ್ಳೋದ ಫ್ರೆಂಡ್ಸ್, ಪಕ್ಕಾ ಶಾಪ್ ಹೋಗ್ತೀವಿ. ತರುಣ್ ಹೇಳಿ, ಏನನ್ನಿಸ್ತು ಈಗ ಒಂದು ಇನ್ಸಿಡೆಂಟ್ ಬಗ್ಗೆ? ಏನು ಹೇಳ್ತೀಯಾ ಮೋಗ್, ವರ್ಸ್ಟ್ ಸಿಚುವೇಶನಲ್ಲಿ ಹೋಗಿ ಫೇಸ್ ಮಾಡಿ ಬಂದು ಇಲ್ಲಿ ಮತ್ತೆ ಈಗ ಪೂರಾ ಪರಿಸ್ಥಿತಿ ಬಂದಿದೆ. ಇಲ್ಲ ಅಂದಿದ್ರೆ ಡೈರೆಕ್ಟ್ ಮನೆ. ಈಗ ಎಕ್ಸ್ಪೆಕ್ಟ್ ಮಾಡಿದ್ರ ಇದರ ಅಂತ? ನಾನು ಓಡಾಡಿರೋದು ಇಂಡಿಗೋ ನೇಷನಲ್ಲಿ. ಓಕೆ. ಸೊ ಅದು ವಿತಿನ್ 30 minutes ಎಸ್ ಯು ಕ್ಯಾನ್ ಡಿಪಾರ್ಟ್. ಬಟ್ ಇಲ್ಲೇ ಇದೆ ಅಂತ ಗೊತ್ತಿಲ್ಲ. ಏರ್ ಏಷ್ಯಾ ದಿಸ್ ಇಸ್ ಮೈ ನ್ಯೂ ಎಕ್ಸ್ಪೀರಿಯನ್ಸ್. ಬಟ್ ಇಲ್ಲಿ 45 minutes ಅಂತ ಹೇಳಿದ್ರು. ಓಕೆ. ವೆರಿ ಶಾಕಿಂಗ್. ಅಂದರೆ ಅಷ್ಟು ಬೇಗ ಬಂದು ಅಭ್ಯಾಸ ಇಲ್ಲ. ಫಸ್ಟ್ ಆಫ್ ಆಲ್ ಯಾರ್ ಇಂಡಿಯನ್ಸ್ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಇದಿಷ್ಟು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು. ಆದಷ್ಟು ಜಾಸ್ತಿ ಮೆಮೊರೀಸ್ ಆ್ಯಡ್ ಅಪ್ ಆಗ್ತದೆ. ಇನ್ನಷ್ಟು ಹೆಚ್ಚಿನ ಥಿಂಗ್ಸ್ಗಳು ನಡೀತಾ ಇದೆ. ನಾವೇನೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಇಲ್ಲಿಂದ ಆಚೆಗೆ ನೋಡೋಣ ಹೇಗೆ ಹೋಗುತ್ತೆ ನಮ್ಮ ಟ್ರಾವೆಲಿಂಗ್ ಜರ್ನಿ ಅಂತ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.